ಸ್ನೇಹಿತರೆ, ಚಿಂಪಾಂಜಿಗಳು ವಿಶೇಷ ರೀತಿಯ ಪ್ರಾಣಿಗಳು. ಈ ಚಿಂಪಾಂಜಿಗಳನ್ನು ಮಾನವನ ಹತ್ತಿರದ ಸಂಬಂಧಿಕರು ಎಂದು ಹೇಳಲಾಗುತ್ತೆ. ಮನುಷ್ಯನ ರೀತಿ ಇವುಗಳಿಗೂ ಯೋಚನೆ ಮಾಡುವ ಶಕ್ತಿ ಇದೆ. ಇಲ್ಲಿರುವ ಅನುಮಾನ ಏನೆಂದರೆ, ಇಷ್ಟು ಬುದ್ಧಿವಂತವಾಗಿರುವ ಚಿಂಪಾಂಜಿಗಳು ಸಾಕಲು ಯೋಗ್ಯವಾದ ಪ್ರಾಣಿಗಳ ಎಂದು. ನಿಮಗೇನಾದರೂ ಚಿಂಪಾಂಜಿಗಳನ್ನು ಸಾಕುವ ಯೋಚನೆ ಇದ್ದರೆ ಈ ವಿಡಿಯೋ ಆ ಯೋಚನೆಯನ್ನೇ ನಿಮ್ಮ ತಲೆಯಿಂದ ತೆಗೆದುಹಾಕುತ್ತೆ. ಸ್ನೇಹಿತರೆ, ಅಮೆರಿಕಾದ ಸ್ಟ್ಯಾಮ್ಫೋರ್ಡ್ ಕನೆಕ್ಟಿಕಟ್ನಲ್ಲಿ ವಾಸವಿದ್ದ ಜೆರೋಮ್ ಹಾಗೂ ಸ್ಯಾಂಡ್ರಾ ಎಂಬ ಕಪಲ್ಸ್ ದೊಡ್ಡ ಶ್ರೀಮಂತರು. ಇವರಿಬ್ಬರಿಗೂ ಇದ್ದ ಆಸೆ ಒಂದೇ, ಅದುವೇ ತುಂಬಾ ವಿಭಿನ್ನವಾಗಿರುವ ಪ್ರಾಣಿಯನ್ನು ನಾವು ಸಾಕಬೇಕು ಎಂದು. ಅದಕ್ಕಾಗಿ ಅವರು ಆ ರೀತಿಯ ಸಾಕು ಪ್ರಾಣಿಯನ್ನು ಎಲ್ಲ ಕಡೆ ಹುಡುಕಾಡ್ತಾರೆ. ಎಲ್ಲಿಯೂ ಅವರಿಷ್ಟಪಡುವ ರೀತಿಯ ಪ್ರಾಣಿ ಸಿಗುವುದೇ ಇಲ್ಲ. ನಂತರ ಅವರು ಕಾಡು ಪ್ರಾಣಿಗಳನ್ನು ಕೂಡ ಅಡಾಪ್ಟ್ ಮಾಡಿಕೊಳ್ಳಲು ಮುಂದಾಗ್ತಾರೆ. ಅಲ್ಲಿಯೂ ಅವರಿಗೆ ಯಾವ ಪ್ರಾಣಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಗೊತ್ತಾಗುವುದಿಲ್ಲ. ಸಾಕಲು ವಿಭಿನ್ನ ರೀತಿಯ ಪ್ರಾಣಿಯನ್ನು ಹುಡುಕುತ್ತಿದ್ದ ಇವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ 1995 ಅಕ್ಟೋಬರ್ 21ರ ದಿನದಲ್ಲಿ ಝೂನಲ್ಲಿದ್ದ ಸೂಜಿ ಎಂಬ ಹೆಣ್ಣು ಚಿಂಪಾಂಜಿಗೆ ಗಂಡು ಮಗುವಾಗಿದೆ ಎಂಬ ವಿಷಯ. ಆ ಚಿಂಪಾಂಜಿಯ ಮಗುವಿನ ತಂದೆ ಆಫ್ರಿಕಾದ ಮಳೆಗಾಡಿನ ಕೋಕೋ ಎಂಬ ಗಂಡು ಚಿಂಪಾಂಜಿಯಾಗಿರುತ್ತೆ. ಈ ವಿಷಯವನ್ನು ಬ್ರೀಡರ್ನಿಂದ ತಿಳಿದ ಆ ಶ್ರೀಮಂತ ಕಪಲ್ಸ್ ಕೂಡಲೇ ಆಫ್ರಿಕಾದ ಚಿಂಪಾಂಜಿ ಸ್ಯಾಂಕ್ಚುರಿಗೆ ಹೋಗ್ತಾರೆ. ಹೋಗಿ ನೋಡಿದರೆ ಕೇವಲ 3 ದಿನದ ಆ ಚಿಂಪಾಂಜಿ ಅವರಿಬ್ಬರಿಗೂ ತುಂಬಾ ಇಷ್ಟವಾಗುತ್ತೆ. ಆಗ ಅವರು ದುಡ್ಡಿನ ಬಗ್ಗೆ ಯೋಚನೆ ಮಾಡದೆ ಅದನ್ನು ತಮ್ಮದಾಗಿಸಿಕೊಳ್ಳಲು ಯೋಚನೆ ಮಾಡ್ತಾರೆ. ಅವರು ಈ ಚಿಂಪಾಂಜಿಗೆ ಕೊಡುವ ದುಡ್ಡೆಷ್ಟು ಗೊತ್ತಾ? $50,000. ಈಗಿನ ಇಂಡಿಯನ್ ರೂಪಿಯಲ್ಲಿ ಇದರ ಬೆಲೆ ಸುಮಾರು 41,50,000. ಈ ರೀತಿ ಆ ಚಿಂಪಾಂಜಿಯನ್ನು ಲೀಗಲ್ ಆಗಿ ಅಡಾಪ್ಟ್ ಮಾಡಿಕೊಳ್ತಾರೆ. ತಮ್ಮ ಮನೆಯಲ್ಲಿಯೇ ಆ ಚಿಂಪಾಂಜಿಯನ್ನು ತಮ್ಮ ಮಗುವಿನ ರೀತಿ ಸಾಕಲು ಮುಂದಾಗ್ತಾರೆ. ಅದಕ್ಕಾಗಿ ಎಲ್ಲ ತರಹದ ವ್ಯವಸ್ಥೆಯನ್ನು ಇವರು ಮಾಡಿಸಿರ್ತಾರೆ. ತಮ್ಮ ಮಗನಂತೆ ಸಾಕುವ ಆ ಚಿಂಪಾಂಜಿಗೆ ಇವರು ಇಡುವ ಹೆಸರೇ ಟ್ರಾವಿಸ್ ಎಂದು. ಹೆಸರನ್ನು ಇಟ್ಟ ಮೇಲಿನಿಂದ ಟ್ರಾವಿಸ್ನ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಇವರಿಗೆ ಒಬ್ಬಳು ಮಗಳಿರ್ತಾಳೆ. ಅವಳನ್ನು ಇವರು ಎಷ್ಟು ಪ್ರೀತಿ ಮಾಡುತ್ತಿರುತ್ತಾರೋ ಅಷ್ಟೇ ಪ್ರೀತಿ ಟ್ರಾವಿಸ್ಗೂ ಸಿಗುತ್ತಿರುತ್ತೆ. ಟ್ರಾವಿಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಚಿಕ್ಕ ವಯಸ್ಸಿದ್ದಾಗಲೇ ಟ್ರಾವಿಸ್ಗೆ ಸೋಷಲೈಸ್ ಮಾಡಿಸಲಾಗುತ್ತೆ. ಇದರಿಂದ ಟ್ರಾವಿಸ್ ಜನರ ಜೊತೆ ಚಿಕ್ಕ ವಯಸ್ಸಿನಲ್ಲಿಯೇ ಬೆರೆಯಲು ಮುಂದಾಗ್ತಾನೆ. ಜೆರೋಮ್ ಹಾಗೂ ಸ್ಯಾಂಡ್ರಾನನ್ನು ಅಪ್ಪ ಅಮ್ಮನೆಂದು ಬಲವಾಗಿ ನಂಬಿ ಪ್ರೀತಿ ಮಾಡಲು ಶುರು ಮಾಡ್ತಾನೆ. ಸ್ನೇಹಿತರೆ, ಟ್ರಾವಿಸ್ ತುಂಬಾ ಬುದ್ಧಿವಂತ ಚಿಂಪಾಂಜಿಯಾಗಿರುತ್ತೆ. ಕೀಗಳನ್ನು ಯೂಸ್ ಮಾಡಿಕೊಂಡು ಡೋರ್ಗಳನ್ನು ಓಪನ್ ಮಾಡುತ್ತಿರುತ್ತೆ. ಗಿಡಗಳಿಗೆ ನೀರು ಹಾಕುವುದು, ಕುದುರೆಗಳಿಗೆ ಹುಲ್ಲು ಹಾಕುವುದು, ಯಾರ ಸಹಾಯವಿಲ್ಲದೆ ಬಟ್ಟೆಗಳನ್ನು ತಾನೇ ಹಾಕಿಕೊಳ್ಳುತ್ತಿರುತ್ತೆ. ಕೆಲವೊಮ್ಮೆ ಟ್ರಾವಿಸ್ ಜೆರೋಮ್ ಹೇಳಿದಂತೆ ಕೇಳಿ ಕಾರನ್ನು ಕೂಡ ಡ್ರೈವ್ ಮಾಡಿರುತ್ತೆ. ಟ್ರಾವಿಸ್ ತನ್ನ ಹಲ್ಲನ್ನು ತಾನೇ ಬ್ರಷ್ ಮಾಡುವುದು, ರಿಮೋಟ್ ಅನ್ನು ಯೂಸ್ ಮಾಡಿಕೊಂಡು ಟಿವಿ ನೋಡುವುದು. ಹೀಗೆ ಟ್ರಾವಿಸ್ ಮನುಷ್ಯರು ಮಾಡುತ್ತಿದ್ದ ಎಲ್ಲ ಕೆಲಸವನ್ನು ಬೇಗನೆ ಕಲಿಯುತ್ತಿರುತ್ತಾನೆ. ಟ್ರಾವಿಸ್ಗೆ ಒಬ್ಬಳು ಫ್ರೆಂಡ್ ಕೂಡ ಇರ್ತಾಳೆ. ಆಕೆಯೇ ಸ್ಯಾಂಡ್ರಾಳ ಫ್ರೆಂಡ್ ಆದ ಚಾರ್ಲಾ ನ್ಯಾಶ್ ಎಂದು. ಈಕೆಯ ಜೊತೆಯೂ ಆಟವಾಡುತ್ತಲೇ ಟ್ರಾವಿಸ್ ಬೆಳಿತಾನೆ. ಹೀಗಿರುವಾಗ ಕಾರ್ ಆಕ್ಸಿಡೆಂಟ್ನಿಂದ ಜೆರೋಮ್ ಹಾಗೂ ಸ್ಯಾಂಡ್ರಾಳ ಮಗಳು ಸತ್ತು ಹೋಗ್ತಾಳೆ. ಇದರಿಂದ ಅವರಿಬ್ಬರಿಗೂ ತುಂಬಾ ನೋವಾಗುತ್ತೆ. ನಂತರ ಆ ನೋವನ್ನು ಮರೆತು ಟ್ರಾವಿಸ್ನನ್ನೇ ತುಂಬಾ ಪ್ರೀತಿಯಿಂದ ಬೆಳೆಸ್ತಾರೆ. ಇವನು ನಮ್ಮ ಸ್ವಂತ ಮಗನೇ ಎಂಬ ಭಾವನೆ ಅವರಿಗೆ ಬರುತ್ತೆ. ಕೆಲ ದಿನಗಳು ಕಳೆದಂತೆ ಟ್ರಾವಿಸ್ ಅವರಿರುವ ಸಿಟಿಯಲ್ಲಿ ಫೇಮಸ್ ಆಗ್ತಾನೆ. ಟ್ರಾವಿಸ್ನನ್ನು ನೋಡಲು ಹಲವಾರು ಜನ ಅವರ ಮನೆಗೆ ಬರುತ್ತಿರುತ್ತಾರೆ. ಫೋಟೋಗಾಗಿ ಪೊಲೀಸರು ಕೂಡ ಅವರ ಮನೆಗೆ ಬರುತ್ತಿದ್ದು ಕಾಮನ್ ಆಗಿರುತ್ತೆ. ಟ್ರಾವಿಸ್ ಇಷ್ಟು ಫೇಮಸ್ ಆದ ಕಾರಣ ಟಿವಿಯ ಪೆಪ್ಸಿ ಆಡ್ಸ್ಗಳಲ್ಲಿ ಚಾನ್ಸ್ ಸಿಗುತ್ತೆ. ಹಲವಾರು ಟಿವಿ ಶೋಗಳಲ್ಲಿ ಟ್ರಾವಿಸ್ ಕಾಣಿಸಿಕೊಳ್ತಾನೆ. ಆಗಿನಿಂದ ಟ್ರಾವಿಸ್ ಸೆಲೆಬ್ರಿಟಿ ಆಗ್ತಾನೆ. ಟ್ರಾವಿಸ್ ಅವರ ಜೊತೆ ಎಷ್ಟು ಖುಷಿಯಿಂದ ಇರುತ್ತಿದ್ದನೋ ಕೆಲವೊಮ್ಮೆ ಕೋಪ ಬರುತ್ತಿದ್ದನ್ನು ಕೂಡ ಅವರು ಗಮನಿಸುತ್ತಿದ್ದರು. ಆದರೆ ಆ ಕೋಪ ಹೆಚ್ಚಾಗದಂತೆ ಅವರು ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಟ್ರಾವಿಸ್ ಒಂದು ಕಾರಣಕ್ಕೆ ಸ್ಯಾಂಡ್ರಾಗೆ ಜೋರಾಗಿ ಹೊಡೆಯುತ್ತೆ. ಇದನ್ನು ಅವರ ಮನೆಯ ನೇಬರ್ ನೋಡಿ ಭಯದಿಂದ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಆಗ ಬರುವ ಪೊಲೀಸರಿಗೆ ನಡೆದ ವಿಷಯ ಹೇಳಿದಾಗ
ಇದರ ಬಗ್ಗೆ ವಿಚಾರಿಸಲು ಸ್ಯಾಂಡ್ರಾ ಬಳಿ ಹೋಗ್ತಾರೆ. ಆದರೆ ಸ್ಯಾಂಡ್ರಾ ಟ್ರಾವಿಸ್ ತಮಾಷೆಗಾಗಿ ನನಗೆ ಹೊಡೆಯುತ್ತಾನೆ ಎಂದು ಹೇಳಿ ಪೊಲೀಸರನ್ನು ಕಳಿಸಿಬಿಡ್ತಾಳೆ. ಆದರೆ ಟ್ರಾವಿಸ್ ನನಗೆ ತಮಾಷೆಯಿಂದ ಹೊಡೆದಿಲ್ಲ ಎಂಬುದು ಸ್ಯಾಂಡ್ರಾಗೆ ಮಾತ್ರ ತಿಳಿದಿರುತ್ತೆ. ಟ್ರಾವಿಸ್ ಬೆಳೆಯುತ್ತಾ ಸ್ವಲ್ಪ ಅಗ್ರೆಸಿವ್ ಆಗುತ್ತಿದ್ದಾನೆ ಎಂದು ಅವರಿಬ್ಬರಿಗೂ ಅನ್ನಿಸುತ್ತೆ. ಆದರೆ ಅದರ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹೀಗಿರುವಾಗ 2004ರಲ್ಲಿ ಜೆರೋಮ್ ಕ್ಯಾನ್ಸರ್ನಿಂದ ಸತ್ತು ಹೋಗ್ತಾನೆ. ಈಗ ಟ್ರಾವಿಸ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸ್ಯಾಂಡ್ರಾ ಮೇಲೆ ಬೀಳುತ್ತೆ. ಆದರೂ ಸ್ಯಾಂಡ್ರಾ ಟ್ರಾವಿಸ್ನನ್ನು ತುಂಬಾ ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಿರುತ್ತಾಳೆ. ಏಕೆಂದರೆ ಈಗ ಸ್ಯಾಂಡ್ರಾಗೆ ಇರುವುದು ಟ್ರಾವಿಸ್ ಮಾತ್ರ. ಮಗಳು ಹಾಗೂ ಗಂಡ ಸತ್ತು ಹೋದರು. ಈ ಟ್ರಾವಿಸ್ನಾದರೂ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ತುಂಬಾ ಮುದ್ದಾಗಿ ಸಾಕ್ತಾಳೆ. ಆಗಾಗ ಚಾರ್ಲಾ ಕೂಡ ಬಂದು ಟ್ರಾವಿಸ್ ಜೊತೆ ಆಟವಾಡಿ ಸ್ಯಾಂಡ್ರಾ ಜೊತೆ ಮಾತನಾಡಿಕೊಂಡು ಹೋಗುತ್ತಿರುತ್ತಾಳೆ. ಹೀಗೆ ವರ್ಷಗಳು ಕಳೆಯುತ್ತವೆ. ಟ್ರಾವಿಸ್ ಕಾಡು ಪ್ರಾಣಿಯಾಗಿದ್ದ ಕಾರಣ ಅದರ ಕೋಪ ಹೆಚ್ಚಾಗುತ್ತಿರುವುದನ್ನು ಸ್ಯಾಂಡ್ರಾ ಗಮನಿಸ್ತಾಳೆ. ಆದರೆ ಅವಳಿಗೆ ಟ್ರಾವಿಸ್ನ ಕೋಪವನ್ನು ಹೇಗೆ ಕಮ್ಮಿ ಮಾಡುವುದು ಎಂದು ತಿಳಿಯುತ್ತಿರುವುದಿಲ್ಲ. 2009 ಫೆಬ್ರವರಿ 16ರಂದು ಸ್ಯಾಂಡ್ರಾ ಹೊರಗೆ ಎಲ್ಲೋ ಹೋಗಬೇಕಾಗಿರುತ್ತೆ. ಹಾಗಾಗಿ ಅವಳು ತನ್ನ ಕಾರ್ ಕೀಯನ್ನು ಮನೆಯ ಎಲ್ಲಾ ಕಡೆ ಹುಡುಕಾಡ್ತಾಳೆ. ಎಷ್ಟೇ ಹುಡುಕಿದರೂ ಕಾರ್ ಕೀ ಮಾತ್ರ ಸಿಗುವುದೇ ಇಲ್ಲ. ಕೊನೆಗೂ ಆಕೆಗೆ ಗೊತ್ತಾಗುವುದೇನೆಂದರೆ ಕಾರ್ ಕೀಯನ್ನು ಟ್ರಾವಿಸ್ ಎತ್ತಿಕೊಂಡಿದ್ದಾನೆ ಎಂದು. ಆಗ ಸ್ಯಾಂಡ್ರಾ ಕೀಯನ್ನು ಕೊಡು ಎಂದು ಕೇಳ್ತಾಳೆ. ಆದರೆ ಟ್ರಾವಿಸ್ ಕೊಡುವುದಿಲ್ಲ. ಅವಳನ್ನು ಟ್ರಾವಿಸ್ ಆಟವಾಡಿಸುತ್ತೆ. ಏನೇ ಮಾಡಿದರೂ ಟ್ರಾವಿಸ್ ಕಾರ್ ಕೀಯನ್ನು ಕೊಡುವುದೇ ಇಲ್ಲ. ಆಗ ಸ್ಯಾಂಡ್ರಾ ತನ್ನ ಫ್ರೆಂಡ್ ಚಾರ್ಲಾಗೆ ಕಾಲ್ ಮಾಡಿ ಮನೆಗೆ ಬರಲು ಕೂಗ್ತಾಳೆ. ಆಗ ಚಾರ್ಲಾ ಮನೆಗೆ ಬಂದಾಗ ಟ್ರಾವಿಸ್ ನಿನ್ನ ಮಾತನ್ನು ಕೇಳ್ತಾನೆ. ಅವನಲ್ಲಿರುವ ನನ್ನ ಕಾರ್ ಕೀಯನ್ನು ಕೊಡಿಸು ಎಂದು ಕೇಳಿಕೊಳ್ತಾಳೆ. ಆಗ ಚಾರ್ಲಾ ಟ್ರಾವಿಸ್ನ ಬಳಿ ಹೋಗ್ತಾಳೆ. ಏನೇನೋ ಬುದ್ಧಿ ಉಪಯೋಗಿಸಿ ಕೀಯನ್ನು ತೆಗೆದುಕೊಳ್ಳಲು ಪ್ರಯತ್ನ ಪಟ್ಟರು. ಏನೂ ಪ್ರಯೋಜನವಾಗುವುದೇ ಇಲ್ಲ. ಈ ಸಮಯದಲ್ಲಿ ಚಾರ್ಲಾ ಒಂದು ಕೆಲಸ ಮಾಡ್ತಾಳೆ. ಅದೇನೆಂದರೆ ಟಿಕಲ್ ಮಿ ಎಲ್ಮೋ ಎಂಬ ಟ್ರಾವಿಸ್ನ ಫೇವರೆಟ್ ಟಾಯ್ ಅನ್ನು ಎತ್ತಿಕೊಂಡು ಅದರ ಮೂಲಕ ಕೀಯನ್ನು ಪಡೆಯಲು ಮುಂದಾಗ್ತಾಳೆ. ಕೀ ಕೊಟ್ಟರೆ ಮಾತ್ರ ಈ ಗೊಂಬೆ ನಿನಗೆ ಸಿಗುವುದು ಎಂದು ಟ್ರಾವಿಸ್ಗೆ ಹೇಳ್ತಾಳೆ. ಇದು ಚಾರ್ಲಾ ತನ್ನ ಜೀವನದಲ್ಲಿಯೇ ಮಾಡುವ ಅತಿ ದೊಡ್ಡ ತಪ್ಪು. ಹೇಗೆಂದು ಮುಂದೆ ಗೊತ್ತಾಗುತ್ತೆ. ಈ ರೀತಿ ಮಾಡಿದ ಕೂಡಲೇ ಟ್ರಾವಿಸ್ಗೆ ಅತಿಯಾದ ಕೋಪ ಬರುತ್ತೆ. ಏನು ಕೂಡ ಯೋಚನೆ ಮಾಡದೆ ಚಾರ್ಲಾ ಮೇಲೆ ಎಗರಿ ದಾಳಿ ಮಾಡ್ತಾನೆ. ಅಲ್ಲಿಯೇ ಇದ್ದ ಸ್ಯಾಂಡ್ರಾ ಟ್ರಾವಿಸ್ನನ್ನು ತಡೆಯಲು ಪ್ರಯತ್ನ ಪಟ್ಟರೂ ಆಗುವುದಿಲ್ಲ. ಮೊದಲ ಬಾರಿಗೆ ಟ್ರಾವಿಸ್ ಒಬ್ಬ ವ್ಯಕ್ತಿಯನ್ನು ಕಚ್ಚುತ್ತಿರುವುದು ಸ್ಯಾಂಡ್ರಾಗೆ ಕಾಣುತ್ತೆ. ಅದರಿಂದ ಆಕೆ ತುಂಬಾ ಗಾಬರಿಯಾಗ್ತಾಳೆ. ಏನೇ ಮಾಡಿದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಟ್ರಾವಿಸ್ನ ಕೋಪ ಕಡಿಮೆಯಾಗುತ್ತಲೇ ಇರುವುದಿಲ್ಲ. ನೋಡುತ್ತಿದ್ದಂತೆ ಚಾರ್ಲಾಳ ಮುಖವನ್ನು ವಿರೂಪ ಮಾಡಲು ಆ ಚಿಂಪಾಂಜಿ ಮುಂದಾಗುತ್ತೆ. ಭಯವನ್ನು ತಡೆಯಲಾಗದ ಸ್ಯಾಂಡ್ರಾ ಅಲ್ಲಿಯೇ ಇದ್ದ ಒಂದು ವಸ್ತುವಿನಿಂದ ಟ್ರಾವಿಸ್ನ ತಲೆಗೆ ಹೊಡಿತಾಳೆ. ಅದರಿಂದ ಟ್ರಾವಿಸ್ನ ಕೋಪ ಹೆಚ್ಚಾಗುತ್ತೋ ಹೊರತು ಚಾರ್ಲಾನನ್ನು ಬಿಡುವುದಿಲ್ಲ. ಬೇರೆ ಆಪ್ಷನ್ ಇಲ್ಲದೆ ಚಾಕುವನ್ನು ತೆಗೆದುಕೊಳ್ಳುವ ಸ್ಯಾಂಡ್ರಾ ಅದರ ಬೆನ್ನಿಗೆ ಒಂದೇ ಸಮನೆ ಸ್ಟ್ಯಾಬ್ ಮಾಡ್ತಾಳೆ. ಇದರಿಂದ ಟ್ರಾವಿಸ್ ಸತ್ತು ಹೋಗಬಹುದು ಎಂದು ಆಕೆ ಅಂದುಕೊಳ್ತಾಳೆ. ಆದರೆ ಅಲ್ಲಾಗುವುದೇ ಬೇರೆ. ಟ್ರಾವಿಸ್ ಸಾಯದೆ ಅದರ ಕೋಪ ಇನ್ನೂ ಹೆಚ್ಚಾಗುತ್ತೆ. ಆ ಕೋಪವನ್ನು ಚಾರ್ಲಾ ಮೇಲೆ ತೀರಿಸಿಕೊಳ್ಳುತ್ತೆ. ಅವಳ ಮೂಗು, ಬಾಯಿ, 2 ಕಣ್ಣುಗಳನ್ನು ಪೂರ್ತಿಯಾಗಿ ಬಾಯಿಯಿಂದಲೇ ಕಿತ್ತು ಹಾಕಿ ಅವಳ ಮುಖವನ್ನು ಪೂರ್ತಿಯಾಗಿ ಕುರೂಪಿ ಮಾಡುತ್ತೆ. ಅವಳ ಕೂದಲನ್ನೆಲ್ಲ ಎಳೆದಾಕಿ ತಲೆಯಲ್ಲೂ ಕೂಡ ದೊಡ್ಡ ಗಾಯ ಮಾಡುತ್ತೆ. ಮುಖದ ಸೆಂಟ್ರಲ್ ಬೋನ್ ಅನ್ನು ಮುರಿದಾಕುತ್ತೆ. ಚಾರ್ಲಾ ಎಂದರೆ ಇವಳೆ ಎಂದು ಗುರುತು ಹಿಡಿಯದ ಹಾಗೆ ಮಾಡಿ ನಂತರ ಅವಳ ಕೈನ 9 ಬೆರಳುಗಳನ್ನು ಕಿತ್ತು ಹಾಕುತ್ತೆ. ಇದನ್ನು ನೋಡುವ ಸ್ಯಾಂಡ್ರಾ ಕೂಡಲೇ 911 ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿ ನಡೆಯುತ್ತಿರುವ ವಿಷಯ ಹೇಳ್ತಾಳೆ. ಆಕೆ ಹೇಳುವಾಗ ಚಾರ್ಲಾ ಜೋರಾಗಿ ಕಿರುಚಾಡುತ್ತಿರುವುದು ಕೂಡ ಆ ಕಾಲ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. What's the problem there? The kid killed my friend. What's the problem with your friend? I need to know. The police officer with a gun. He ripped her face off. He ripped her face off? He tried to attack me. Please. Okay, hurry. I need you to calm down a little bit. They're on the way. ಹೀಗೆ ಟ್ರಾವಿಸ್ ಚಾರ್ಲಾಳ ಕೈ ಕಾಲುಗಳನ್ನು ವಿಕಾರವಾಗಿ ಗಾಯ ಮಾಡುತ್ತಾ ರಕ್ತ ಕುಡಿಯುವಾಗ ಅಲ್ಲಿಗೆ ಪೊಲೀಸ್ ಟೀಮ್ ಬರುತ್ತೆ. ಬಂದ ಅವರಿಗೆ ಚಾರ್ಲಾಳ ಸ್ಥಿತಿ ನೋಡಿ
ತುಂಬಾ ಭಯವಾಗುತ್ತೆ. ಆಗ ಅವರು ಏನು ಕೂಡ ಯೋಚನೆ ಮಾಡದೆ ಅತಿ ಕೋಪದಲ್ಲಿದ್ದ ಟ್ರಾವಿಸ್ ಚಿಂಪಾಂಜಿಗೆ ಶೂಟ್ ಮಾಡ್ತಾರೆ. ಆಗ ಟ್ರಾವಿಸ್ಗೆ 4 ಬುಲೆಟ್ ಹೊಕ್ಕಿ ಆ ಮನೆಯಲ್ಲಿಯ ಟ್ರಾವಿಸ್ ಸತ್ತು ಹೋಗುತ್ತೆ. ಆಗ ಅದರ ವಯಸ್ಸು 13 ವರ್ಷ. ಆಗ ಅವರು ಬದುಕಿ ನರಳಾಡುತ್ತಿರುವ ಚಾರ್ಲಾಳನ್ನು ನೋಡ್ತಾರೆ. ಅವರಂದುಕೊಳ್ಳುವುದೇನೆಂದರೆ, ನಾವು ಇವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಾಗಲೇ ಈಕೆ ಸತ್ತು ಹೋಗಬಹುದು ಎಂದು. ಆದರೂ ಅವರು ಪ್ರಾಣವನ್ನು ಬಿಗಿ ಹಿಡಿದಿದ್ದ ಚಾರ್ಲಾನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಚಾರ್ಲಾನನ್ನು ನೋಡುವ ಡಾಕ್ಟರ್ಗಳೇ ಶಾಕ್ ಆಗ್ತಾರೆ. ದಿನ ಪೂರ್ತಿ ಆಪರೇಷನ್ ನಡೆಯುತ್ತೆ. ಡಾಕ್ಟರ್ಗಳಿಗೂ ನಂಬಿಕೆ ಇರುವುದಿಲ್ಲ ಚಾರ್ಲಾ ಬದುಕುತ್ತಾಳೆ ಎಂದು. ಆದರೆ ಚಾರ್ಲಾ ಕೊನೆಗೂ ಬದುಕುಳಿಯುತ್ತಾಳೆ. ಏಪ್ರಿಲ್ 7, 2009ರಲ್ಲಿ ಚಾರ್ಲಾ ಕುರುಡಾಗಿದ್ದಾಳೆ ಎಂಬ ವಿಷಯವನ್ನು ಡಾಕ್ಟರ್ಗಳು ಹೇಳ್ತಾರೆ. ನವೆಂಬರ್ 11, 2009ರಲ್ಲಿ ಚಾರ್ಲಾ ಒಂದು ಟಿವಿ ಶೋನಲ್ಲಿ ತನ್ನ ವಿಕಾರವಾದ ಮುಖವನ್ನು ಮೊದಲ ಬಾರಿಗೆ ಬಹಿರಂಗ ಮಾಡ್ತಾಳೆ. ನಂತರ ಅವಳ ಮುಖವನ್ನು ಸರ್ಜರಿ ಮಾಡುವ ಡಾಕ್ಟರ್ಗಳು ಒಂದು ಹಂತಕ್ಕೆ ತರ್ತಾರೆ. ಇತ್ತ ಟ್ರಾವಿಸ್ನ ಶವವನ್ನು ಅಟೋಪ್ಸಿಗೆ ಒಪ್ಪಿಸಲಾಗುತ್ತೆ. ಟ್ರಾವಿಸ್ಗೆ ರೇಬಿಸ್ ಇತ್ತ ಎಂದು ಪರೀಕ್ಷೆ ಮಾಡ್ತಾರೆ. ಆದರೆ ಯಾವ ರೀತಿಯ ರೇಬಿಸ್ ಟ್ರಾವಿಸ್ಗೆ ಇರುವುದಿಲ್ಲ. ಆದರೆ ಟ್ರಾವಿಸ್ನ ಒಳಗೆ ಒಂದು ಡ್ರಗ್ ಪತ್ತೆಯಾಗುತ್ತೆ. ಈ ಡ್ರಗ್ನಿಂದಲೇ ಟ್ರಾವಿಸ್ಗೆ ಅತಿಯಾದ ಕೋಪ ಬಂದಿದ್ದು ಎಂದು ಗೊತ್ತಾಗುತ್ತೆ. ಇದರ ಬಗ್ಗೆ ಸ್ಯಾಂಡ್ರಾ ಬಳಿ ವಿಚಾರಿಸಿದಾಗ ಅವರಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಟ್ರಾವಿಸ್ ಯಾವಾಗಲೂ ಆಕ್ಟಿವ್ ಇದ್ದ ಕಾರಣ ಅದನ್ನು ಕಂಟ್ರೋಲ್ ಮಾಡಲು ಸ್ಯಾಂಡ್ರಾ ಒಂದು ಡ್ರಗ್ ಅನ್ನು ಬಳಸುತ್ತಿದ್ದಳು. ಆ ಡ್ರಗ್ ಅನ್ನು ಟೀಯಲ್ಲಿ ಹಾಕಿ ಟ್ರಾವಿಸ್ಗೆ ಆಗಾಗ ಕುಡಿಯಲು ಕೊಡುತ್ತಿದ್ದಳು. ಏಕೆಂದರೆ ಟ್ರಾವಿಸ್ ನಿದ್ದೆ ಮಾಡಲಿ ಎಂದು. ಆ ಡ್ರಗ್ ಅನ್ನು ತೆಗೆದುಕೊಂಡರೆ ಟ್ರಾವಿಸ್ ನಿದ್ದೆ ಮಾಡುತ್ತಿತ್ತು. ಆದರೆ ಸ್ಯಾಂಡ್ರಾಗೆ ಗೊತ್ತಿರುವುದಿಲ್ಲ ಈ ಡ್ರಗ್ನಿಂದ ಟ್ರಾವಿಸ್ಗೆ ಕೋಪವೂ ಬರುತ್ತದೆ ಎಂದು. ಗೊತ್ತಿದ್ದರೆ ಈ ಕೆಲಸವನ್ನು ಸ್ಯಾಂಡ್ರಾ ಮಾಡುತ್ತಿರಲಿಲ್ಲ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಚಾರ್ಲಾಗಾದ ಸ್ಥಿತಿಗೆ ಸ್ಯಾಂಡ್ರಾ ಕೂಡ ಈ ರೀತಿ ಕಾರಣವಾಗಿರ್ತಾಳೆ. ಫೆಬ್ರವರಿ 25, 2009ರಲ್ಲಿ ಟ್ರಾವಿಸ್ನ ಅಂತ್ಯಕ್ರಿಯೆ ನಡೆಯುತ್ತೆ. ಇದಾದ 1 ತಿಂಗಳ ನಂತರ ಚಾರ್ಲಾಳ ಫ್ಯಾಮಿಲಿ ಲಾಯರ್ ಸ್ಯಾಂಡ್ರಾ ಮೇಲೆ ಕೇಸ್ ಹಾಕ್ತಾನೆ. $50 ಮಿಲಿಯನ್ ಅನ್ನು ಚಾರ್ಲಾಗೆ ಈ ಮನೆಯವರು ಕೊಡಬೇಕು ಎಂದು ಕೋರ್ಟ್ನಲ್ಲಿ ವಾದ ಮಾಡ್ತಾನೆ. ಆದರೆ ಅವನು ಹೇಳಿದ್ದಷ್ಟು ದುಡ್ಡು ಚಾರ್ಲಾಗೆ ಸಿಗುವುದಿಲ್ಲ. ಆದರೆ ಜೆರೋಮ್ ಹಾಗೂ ಸ್ಯಾಂಡ್ರಾ ಹೆಸರಿನಲ್ಲಿದ್ದ $4 ಮಿಲಿಯನ್ ಆಸ್ತಿಯನ್ನು ಚಾರ್ಲಾಗೆ ಪರಿಹಾರವಾಗಿ ನೀಡಲಾಗುತ್ತೆ. ಈ ಘಟನೆಯಾದ 15 ತಿಂಗಳ ನಂತರ ಅಂದರೆ 2010 ಮೇ 24ರಲ್ಲಿ ಸ್ಯಾಂಡ್ರಾ ಹಾರ್ಟ್ ಅಟ್ಯಾಕ್ನಿಂದ ಸತ್ತು ಹೋಗ್ತಾಳೆ. ಮೊದಲು ತನ್ನ ಮಗಳ ಸಾವು, ನಂತರ ಗಂಡನ ಸಾವು, ಪ್ರೀತಿಯಿಂದ ಸಾಕಿದ್ದ ಟ್ರಾವಿಸ್ ಮಾಡಿದ ಕೆಲಸ, ಹಾಗೆಯೇ ಅದರ ಸಾವು. ಚಾರ್ಲಾಗೆ ತನ್ನ ಮನೆಯವರಿಂದ ಆದ ಸ್ಥಿತಿಯಿಂದ ಸ್ಯಾಂಡ್ರಾ ತುಂಬಾ ನೊಂದು ಹೋಗಿರ್ತಾಳೆ. ಅದೇ ನೋವಿನಲ್ಲಿಯೇ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾಳೆ. ಈ ಘಟನೆಯ ಬಗ್ಗೆ ತಿಳಿದ ಅಮೆರಿಕಾದ ಎಷ್ಟೋ ಜನ ಚಿಂಪಾಂಜಿಗಳನ್ನು ಸಾಕುವ ಯೋಚನೆಯನ್ನೇ ತಲೆಯಿಂದ ತೆಗೆದಾಕ್ತಾರೆ. ಅಷ್ಟು ಮಾತ್ರವಲ್ಲ, ಮೊದಲೇ ಸಾಕಿದ್ದ ಚಿಂಪಾಂಜಿಗಳನ್ನು ಕೂಡ ಫಾರೆಸ್ಟ್ ಆಫೀಸರ್ಸ್ಗಳನ್ನು ಕರೆಸಿ ಅವರಿಗೆ ಅವುಗಳನ್ನು ಒಪ್ಪಿಸ್ತಾರೆ. ಸ್ನೇಹಿತರೆ, ಚಿಂಪಾಂಜಿಗಳು ವಿಶೇಷ ಹಾಗೂ ವಿಭಿನ್ನವಾಗಿರುವ ಕಾಡು ಪ್ರಾಣಿಗಳೇ. ಆದರೆ ಇವುಗಳು ಎಂದಿಗೂ ಸಾಕು ಪ್ರಾಣಿಗಳಾಗುವುದಿಲ್ಲ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.